ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಕೆಲವೊಂದು ಗಾರ್ಡನ್ ಟಿಪ್ಸು ಹೇಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ತುಂಬ ಜನಕ್ಕೆ ಹೆಚ್ಚಾಗಿ ನಾವು ಗಾರ್ಡನ್ ಮಾಡಬೇಕು, ಗಿಡಗಳನ್ನ ಬೆಳೆಸಬೇಕು ಅನ್ನೋ ಆಸೆ ಇರುತ್ತೆ. ಅವರಿಗೆ ಆಸೆ ಏನೋ ಇರುತ್ತೆ, ಆದರೆ ಯಾವ ಥರ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅವರಿಗೆ ಐಡಿಯಾ ಇರೋದಿಲ್ಲ. ಅದಕ್ಕೋಸ್ಕರ ಅಂತಲೇ ನಾನು ಇವತ್ತು ಡೀಟೇಲಾಗಿ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಫಸ್ಟ್ನೇದು ಟಿಪ್ಸು ಯಾವುದಪ್ಪ ಅಂದರೆ ಈ ವೇಸ್ಟ್ ವಾಟರ್ ಬಾಟ್ಲು. ಈಗ ನಾವು ಜ್ಯೂಸ್ ಎಲ್ಲ ತೊಗೊಂಡು ಬಂದಿರ್ತೀವಿ, ಆ ವಾಟರ್ ಬಾಟ್ಲನ್ನ ನಾವು ವೇಸ್ಟ್ ಅಂತ ಇಟ್ಟಿರ್ತೀವಿ. ಅದನ್ನು ಈ ಥರ ಕಟ್ ಮಾಡ್ಕೋಬೇಕು. ಒಂದು ವೇಸ್ಟ್ ಸ್ಕ್ರೂ ಡ್ರೈವರು ಮತ್ತು ಒಂದು ವೇಸ್ಟ್ ಚಾಕನ್ನು ತಗೊಂಡು ನಾವು ಅದನ್ನು ಸ್ಟವ್ ಹಚ್ಚಿ ಕಾಯೋಕೆ ಇಡಬೇಕು. ಅದು ಕಾಯ್ದ ಮೇಲೆ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಈ ಥರ ಕಟ್ ಮಾಡ್ಕೊಳ್ಳಿ. ಅಂದರೆ ಯಾವುದನ್ನು ವೇಸ್ಟ್ ಮಾಡೋಂಗಿಲ್ಲ. ಅದು ಹಿಂದ್ಗಡೆ ಭಾಗ ಮತ್ತು ಮುಂದ್ಗಡೆ ಭಾಗ ಎರಡೂ ಯೂಸ್ ಆಗುತ್ತೆ. ನೋಡಿ ಇನ್ನು ನಾನು ಒಂದು ಸ್ಕ್ರೂ ಡ್ರೈವರು ಕಾಯೋದಿಕ್ಕೆ ಅಂತ ಇಟ್ಟಿದ್ನಲ್ಲ, ಅದರಿಂದ ನೀವು ಓಲ್ನ ಮಾಡ್ಕೊಳ್ಳಿ. ಈ ಓಲ್ ಯಾಕೆ ಮಾಡ್ಕೋಬೇಕು ಅಂತ ಅಂದರೆ ಗಿಡಗಳು ಕುಳಿಬಾರ್ದು, ಗಿಡ ಸಾಯಬಾರ್ದು ಅನ್ನೋದಕ್ಕೋಸ್ಕರ ನಾವು ಓಲ್ ಮಾಡ್ಕೋಬೇಕು. ನೋಡಿ ಇದು ಇನ್ನು ಅದು ಹ್ಯಾಂಗಿಂಗ್ ಪಾರ್ಟ್ ಮಾಡೋದಕ್ಕೂ ಸಹ ಅದಕ್ಕೂ ನಾನು ಓಲ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ರೆಡಿ ಆಯ್ತದು. ಈಗ ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಈಗ ಪಾಟೇ ಬೇಕು ಅಂತ ಏನೂ ಇಲ್ಲ. ನೋಡಿ ಇವಾಗ ನಾನು ವೇಸ್ಟ್ ವಾಟರ್ ಬಾಟ್ಲಿನ ರೆಡಿ ಮಾಡ್ಕೊಂಡಿದ್ದಾಯಿತು. ಈ ಬಾಟ್ಲಿಗೆ ನಾವು ಓಲ್ ಮಾಡ್ಕೊಂಡಿದ್ವಲ್ಲ, ಆ ಓಲೊಳಗೆ ಇವಾಗ ಇದನ್ನು ನೋಡಿ ಕಲ್ಲುಗಳು ಹಾಕಬೇಕು. ಈ ಸಣ್ಣ ಸಣ್ಣ ಕಲ್ಲುಗಳು ಹೊರಗಡೆ ಅಂದರೂ ಸಿಕ್ಕೇ ಸಿಗುತ್ತೆ ರೋಡಲ್ಲಿ ಎಲ್ಲ. ಅದನ್ನು ತೊಗೊಂಡು ಬಂದು ಸಣ್ಣ ಸಣ್ಣ ಕಲ್ಲುಗಳನ್ನ ಅದರಲ್ಲಿ ಹಾಕಬೇಕು. ಹಾಕಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು. ನಾವು ಈ ಓಲಲ್ಲಿ ಕಲ್ಲು ಯಾಕೆ ಹಾಕ್ತೀವಿ, ಅದು ಮಣ್ಣು ಹೊರಗಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಆ ಓಲಲ್ಲಿ ಕಲ್ಲು ಹಾಕ್ತೀವಿ. ಕಲ್ಲು ಹಾಕ್ಬಿಟ್ಟು ನೋಡಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ದೀನಿ. ಮಣ್ಣು ಹಾಕಾದ್ಮೇಲೆ ಈಗ ನಿಮಗೆ ಹೊಸ್ದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರಿಗೆ ಗೊಬ್ಬರ ಬೇಕಲ್ಲ, ಅವಾಗ ಏನು ಮಾಡೋದು? ಆ ಗೊಬ್ಬರನ ಯಾವ ರೀತಿ ರೆಡಿ ಮಾಡೋದು? ನೀವು ಹೆಂಗೂ ಪೂಜೆಗೆಲ್ಲ ಹೂವು ತಂದಿರ್ತೀರ, ಮತ್ತು ಕಿಚನ್ ವೇಸ್ಟು ಸಿಕ್ಕೇ ಸಿಗುತ್ತೆ ನಿಮಗೆ. ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಕಲೆಕ್ಟ್ ಮಾಡಿ ಇಟ್ಕೊಂಡು ನೋಡಿ ಆ ಬಾಟ್ಲೊಳಗಡೆ ನಾನು ಕೆಳಗಡೆ ಫಸ್ಟು ಒಂದು ಸ್ವಲ್ಪ ಮಣ್ಣು ತುಂಬಿದ್ದೀನಿ, ಅದ್ರ ಮೇಲೆ ಕಿಚನ್ ವೇಸ್ಟ್ ಹಾಕಿದ್ದೀನಿ, ಅದ್ರ ಮೇಲೆ ಮಣ್ಣು ಹಾಕಿದ್ದೀನಿ. ಈ ಥರ ಮಾಡ್ಕೋಬೇಕು. ಇನ್ನು ಅದಾಯಿತು. ಇವಾಗ ನೆಕ್ಸ್ಟು ನೋಡಿ ಇದು ನೀವು ಹ್ಯಾಂಗಿಂಗ್ ಪಾಟು ತರಕ್ಕೆ ಆಗೋದಿಲ್ಲ. ಈಗ ಇರೋದ್ರಲ್ಲೇ ನಾವು ಹ್ಯಾಂಗ್ ಪಾಟ್ ಥರ ಮಾಡ್ಕೋಬೇಕು. ಹೆಂಗೆ ಮಾಡೋದು ನೋಡಿ, ಇದು ಓಲ್ ಮಾಡಿದ್ವಲ್ಲ ನಾವು ಈ ವಾಟರ್ ಬಾಟ್ಲಿಗೆ ಮುಂದ್ಗಡೆ ಬಾಗೋದು, ಅದನ್ನು ಓಲ್ ಮಾಡ್ಕೊಂಡಿದ್ವಲ್ಲ, ಆ ಓಲ್ಗೆ ಈ ಥರ ವೇಸ್ಟು ದಾರ ಇರುತ್ತೆ ನೋಡಿ, ಆ ದಾರನ ಕಟ್ಕೋಬೇಕು. ನೋಡಿ ನಾನು ಕಟ್ಟುತ್ತಾ ಇದ್ದೀನಲ್ಲ ಈ ಥರ. ನಿಮ್ಮ ಮನೆಯಲ್ಲಿ ಯಾವುದು ವೇಸ್ಟಾಗಿ ದಾರ ಇರುತ್ತೆ ನೋಡಿ ಆ ದಾರನೇ ಹಾಕ್ಕೊಳ್ಳಿ. ಇಂಥದ್ದೇ ದಾರ ಅಂತ ಏನೂ ಇರೋದಿಲ್ಲ, ಯಾವುದಾದ್ರೂ ಸರಿ. ನೀವು ಇಲ್ಲ ತಂತಿ, ಸಣ್ಣ ತಂತಿ ಬರುತ್ತೆ ನೋಡಿ, ಆ ತಂತಿ ಆದರೂ ಹಾಕೋಬೋದು, ಇಲ್ಲ ದಾರನಾದರೂ ಹಾಕೋಬೋದು. ನೋಡಿ ಎಷ್ಟು ನೀಟಾಗಿ ಹ್ಯಾಂಗಿಂಗ್ ಪಾಟ್ ರೆಡಿ ಆಯಿತು. ನೀವು ಇದು ಮಣ್ಣೆಲ್ಲ ಹಾಕ್ತಿರ್ತೀರಲ್ಲ ಪಾಟ ಒಳಗಡೆ ಎಲ್ಲ, ಆವಾಗ ನೀವು ಈ ಥರ ಗ್ಲೌಸ್ ಹಾಕ್ಕೊಳ್ಳಿ. ಗ್ಲೌಸ್ ಹಾಕ್ಕೊಂಡೇ ಸಹ ಕೆಲಸ ಮಾಡಬೇಕು. ನೋಡಿ ನಾನು ಇವಾಗ ಇದು ದಾರ ಎಲ್ಲ ಕಟ್ಕೊಂಡು ರೆಡಿ ಆಯ್ತು ಈಗ ಹ್ಯಾಂಗಿಂಗ್ ಪಾಟ್ಗೆ. ಇವಾಗ ನೋಡಿ ಇದಕ್ಕೂ ಅಷ್ಟೇ ಸ್ವಲ್ಪ ಮಣ್ಣು ಹಾಕಿ, ಸ್ವಲ್ಪ ಗಾರ್ಡನ್ ವೇಸ್ಟ್ ಹಾಕಿ. ಯಾಕೆಂದರೆ ನಿಮಗೆ ಸ್ಟಾರ್ಟಿಂಗ್ಗೆ ಗೊಬ್ಬರ ಬೇಕಲ್ಲ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ, ಅದಕ್ಕೆ ಅಂತಲೇ ಗೊಬ್ಬರ ತರೋದಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ಈ ಥರ ಐಡಿಯಾ ಮಾಡ್ಕೋಬೇಕು. ನೀವು ನೆಕ್ಸ್ಟು ಇದಕ್ಕೆ ಗಿಡ ನೆಟ್ಟರೆ ಆ ಗಿಡ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಮಾಡ್ತಿದ್ದೀನಲ್ಲ, ನೋಡಿ ಆಯಿತು. ಕಿಚನ್ ವೇಸ್ಟ್ ಎಲ್ಲ ತುಂಬಿದ್ದಾಯಿತು, ಮಣ್ಣು ಹಾಕಿದ್ದಾಯಿತು. ನೋಡಿ ಎಷ್ಟು ನೀಟಾಗಿ ರೆಡಿ ಆಯಿತು ಹ್ಯಾಂಗಿಂಗ್ ಪಾಟು. ನಿಮ್ಮ ಮನೆಗಳಲ್ಲಿ ಯಾವ ಜಾಗದಲ್ಲಿ ನೀವು ಹ್ಯಾಂಗ್ ಮಾಡಬೇಕು ಅಲ್ಲಿ ನೋಡಿಕೊಂಡು ನಿಮ್ಗೆ ಐಡಿಯಾ ಎಲ್ಲಿ ಹ್ಯಾಂಗ್ ಮಾಡಿದ್ರೆ ಸೇಫ್ ಅನ್ನಿಸ್ತಿರ್ತದೆ ನೋಡಿ, ಅಲ್ಲಿ ನೀವು ಯಾವ ಥರ ಬೇಕಾದರೂ ಹ್ಯಾಂಗ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ವೇಸ್ಟ್ ಕವರು. ಯಾವುದು ಇದು ಕವರು, ನಾವು ವಾಷಿಂಗ್ ಮಿಷಿನ್ಗೆ ಪೌಡ್ರ್ ತರ್ತೀವಿ ನೋಡಿ, ಏರಿಯಲ್ ಪೌಡ್ರು, ಅದ್ರದ್ದು ಕವರು ಇದು. ಇದನ್ನು ಯಾವ ಥರ ನಾವು ಗಿಡ ಹಾಕೋದು ನೋಡಿ, ಅಲ್ಲಿ ಸ್ವಲ್ಪ ಕೆಳಗಡೆ ಭಾಗದಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ನೀರು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನೋಡಿ ಈ ಥರ ಒಂದು ಕತ್ತರಿಯಿಂದ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡು ಅದನ್ನು ನೀವು ಉಲ್ಟಾ ಮಾಡ್ಕೋಬೇಕು. ಅದೇ ಥರನೇ ನಿಮ್ಮಿಷ್ಟ, ಅದು ಉಲ್ಟಾ ಮಾಡ್ಕೊಂಡ್ರೂ ಆಗುತ್ತೆ, ಇಲ್ಲ ಅಂದ್ರೂ ಹಂಗೇನೋ ಗಿಡಗಳನ್ನ ಹಾಕೋಬೋದು. ನಾನು ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ ನೋಡಿ, ಅದು ಗ್ರೋ ಬ್ಯಾಗ್ ಥರ ರೆಡಿ ಆಗುತ್ತೆ. ಈ ಥರ ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಆ ಓಲ್ ಇರುತ್ತಲ್ಲ, ಆ ಓಲ್ಗೆ ನೋಡಿ ಕಲ್ಲು ನಾನು 2 ತೋರಿಸ್ತಾ ಇದ್ದೀನಿ. 2 ಆಗುತ್ತೋ ಏನೋ ಅಂತ ತೋರಿಸ್ದೆ, ಆದರೆ ಒಂದೇ ಆಯಿತು. ಅದಕ್ಕೆ ನೋಡಿ ಈ ಥರ
ಆ ಹೋಲ್ ಮೇಲೆ ಕಲ್ಲಿಟ್ಟಿಡಬೇಕು. ಯಾಕೆ ಕಲ್ಲಿಡ್ತೀವಿ? ನಾವು ಇವಾಗ ಮಣ್ಣು ಹಾಕ್ತೀವಲ್ಲ, ಆ ಮಣ್ಣೆಲ್ಲ ಕೆಳಗಡೆ ಹೋಗಬಾರ್ದು. ನಾವು ಹಾಕೋ ನೀರು ಮಾತ್ರ ಹೋಗಬೇಕೇ ಹೊರತು ಮಣ್ಣೆಲ್ಲ ಹೋಗಬಾರ್ದು. ಅದಕ್ಕೋಸ್ಕರ ನಾವು ಕಲ್ಲಿಟ್ಟಿರ್ತೀವಿ. ನೋಡಿ, ಕಲ್ಲಿಟ್ಬಿಟ್ಟು ಆ ಕಲ್ಲು ಮೇಲೆ ನಿಧಾನವಾಗಿ ಮಣ್ಣು ಹಾಕಬೇಕು. ದಬ ದಬ ಅಂತ ಹಾಕಿದ್ರೆ ಅದು ಕಲ್ಲು ಆ ಕಡೆ ಈಚೆ ಹೊರ್ಟೋಗುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಮಣ್ಣು ಹಾಕಿ, ಇನ್ನು ನೋಡಿ ಅದಕ್ಕೆ ಕಿಚನ್ ವೇಸ್ಟ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕೋಬೇಕು. ಅದ್ರ ಮೇಲೆ ಗಿಡ ನೆಡ್ಬೋದು. ಈ ಥರ ನೀವು ಮಾಡೋದ್ರಿಂದ ನಿಮಗೆ ಗೊಬ್ಬರನೂ ರೆಡಿ ಆಗುತ್ತೆ, ನಿಮಗೆ ಗಿಡಗಳು ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ರೀತಿ ಗೊಬ್ಬರ ಗಿಡಗಳು ಬೇಕಾದ್ರೂ ಸಹ ಹಾಕೋಬೋದು. ನೋಡಿ, ಇದು ಚಿಪ್ಪು, ನಾನು ಚಿಪ್ಪಲ್ಲಿ ಹಾಕಿದ್ದೀನಿ. ನೋಡಿ, ಈ ಥರ ನೀವು ಚಿಪ್ಪಲ್ಲೂ ಸಹ ಹಾಕೋಬೋದು. ಚಿಪ್ಪಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ ಅಂತ. ಇದು ಸೇವಂತಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪಾಟೆ ಬೇಕು ಅಂತ ಏನಿಲ್ಲ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ತೆಂಗಿನಕಾಯಿ ಅಂತೂ ತಂದೇ ತರ್ತೀರಾ. ಅದು ಕಾಯಿ ತುರಿದ ಮೇಲೆ ಚಿಪ್ಪು ವೇಸ್ಟು ಅಂತ ಬಿಸಾಕ್ತೀರಾ. ಆ ಚಿಪ್ಪನ್ನ ವೇಸ್ಟು ಅಂತ ಬಿಸಾಕೋ ಬದಲು ಈ ದೊಡ್ಡ ದೊಡ್ಡ ಚಿಪ್ಪಿರುತ್ತೆ ನೋಡಿ, ಅದರಲ್ಲಿ ಅದನ್ನು ಗಿಡನ ನೆಟ್ಕೋಬೋದು. ಇನ್ನು ನೀವು ಅದು ಪಾಟೆನ ರೆಡಿ ಮಾಡ್ಕೊಂಡ್ರಿ, ಅದರ ಕೆಳಗಡೆ ಇಡೋದಕ್ಕೆ ಇದು ಪ್ಲೇಟ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ. ನೋಡಿ, ಅಡುಗೆ ಮನೆಯಲ್ಲಿ ಯಾವುದಾದ್ರೂ ವೇಸ್ಟು ಅಂತ ನಾವು ಎತ್ತಿಟ್ಟಿರ್ತೀವಿ ಮುಚ್ಚಳಗಳನ್ನ. ನೋಡಿ, ಇದು ಟಿಫನ್ ಬಾಕ್ಸ್ ಮುಚ್ಚಳಗಳು ನಾನು ವೇಸ್ಟು ಅಂತ ತೆಗೆದಿಟ್ಟಿದ್ದೆ. ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಗಾರ್ಡನಲ್ಲಿ ಯೂಸ್ ಮಾಡ್ತಿದ್ದೀನಿ. ನೋಡಿ ಇವಾಗ ಇದ್ರ ಕೆಳಗಡೆ ಇಟ್ಟರೆ ಆಯಿತು. ನೋಡಿ, ನೀರು ಕೆಳಗಡೆನೂ ಹೋಗೋದಿಲ್ಲ, ಆರಾಮಾಗಿ ಗಿಡ ಬೆಳ್ಕೊಳ್ತವೆ. ನೋಡಿ, ಈ ಥರ ಮಾಡ್ಕೋಬೇಕು. ಈಗ ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇರೋರು ನೋಡಿ ಈ ಥರ ಮಾಡ್ಕೋಬೋದು. ನೋಡಿ, ಇನ್ನು ಅದು ಸ್ಟ್ಯಾಂಡ್ ಬಗ್ಗೆ. ಈಗ ಸ್ಟ್ಯಾಂಡಿಗೆ ಏನು ಮಾಡೋದು? ಸ್ಟ್ಯಾಂಡ್ ತರೋದು ಕಷ್ಟ. ಅದಕ್ಕೆ ಅಂತಲೇ ನೋಡಿ ಈ ಥರ ವೇಸ್ಟು ಟೈಲ್ಸ್ ಇರುತ್ತಲ್ಲ, ಆ ಟೈಲ್ಸ್ ಪೀಸು ತಗೊಳೋದು. ಮತ್ತು ಚಿಪ್ಪು ಮಾಮೂಲಿ ಹೆಂಗೂ ಮನೆಯಲ್ಲಿ ಚಿಪ್ಪುಗಳಂತೂ ವೇಸ್ಟಾಗಿ ಇದ್ದೇ ಇರುತ್ತೆ. ನೋಡಿ, ಆ ಚಿಪ್ಪನ್ನ ಕೆಳಗಡೆ ಇಟ್ಟುಬಿಟ್ಟು ಅದ್ರ ಮೇಲೆ ಈ ಥರ ಟೈಲ್ಸ್ನ ಇಟ್ಟು ನಾವು ಅದು ಪಾಟ್ ಇಟ್ಟರೆ ಆಯಿತು. ನೋಡಿ, ಈ ಥರ ದೊಡ್ಡ ದೊಡ್ಡ ಪಾಟ್ಗಳನ್ನೂ ಸಹ ಇಡ್ಬೋದು. ಮತ್ತು ಆವಾಗಲೇ ತೋರಿಸ್ದೆ ನೋಡಿ, ವಾಟರ್ ಬಾಟ್ಲವು ಅದನ್ನು ಸಹ ಇಟ್ಕೋಬೋದು. ನಿಮ್ಮ ಅನುಕೂಲ, ನೀವು ಯಾವ ಥರದ್ದಾದ್ರೂ ಇಟ್ಕೋಬೋದು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೋಡಿ ಇದಕ್ಕೆ ಯಾವುದೇ ಥರ ಕಲ್ಲು ತರಂಗಿದ್ದಿಲ್ಲ ಮತ್ತು ಸ್ಟ್ಯಾಂಡಿಗೆ ದುಡ್ಡು ಹಾಕೋ ಅಂಥ ಅವಶ್ಯಕತೆಯೂ ಇರೋದಿಲ್ಲ. ನೋಡಿ, ಈ ಥರ ಆರಾಮಾಗಿ ಈ ಥರ ಇಟ್ಕೋಬೋದು ನೀವು. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, 2 ಪ್ಲೇಟ್ಗಳು. ಆ ಪ್ಲೇಟೆಲ್ಲ ಇಟ್ಟುಬಿಟ್ಟು ಅದ್ರ ವಾಟರ್ ಬಾಟ್ಲು ಕಟ್ ಮಾಡಿ ನಾವು ಗಿಡ ನೆಟ್ಟಿದ್ದೀವಲ್ಲ, ಆ ಗಿಡನ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ಗಾರ್ಡನ್ ಟೂಲ್ಸ್ಗೆ ನೀವು ದುಡ್ಡು ಕೊಟ್ಟು ತರೋ ಅಂಥದ್ದು ಏನೂ ಇರೋದಿಲ್ಲ. ಹಳೆ ಕತ್ರಿ ಅಂತೂ ಮನೇಲಿ ಇದ್ದೇ ಇರುತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ಕತ್ರಿ ನಾವು ಇಟ್ಕೊಂಡೇ ಇರ್ತೀವಿ ಮನೆಯಲ್ಲಿ. ಅದನ್ನು ಸಣ್ಣದೇ ಆದರೂ ಪರವಾಗಿಲ್ಲ ಯೂಸ್ ಮಾಡ್ಕೋಬೋದು. ಇನ್ನು ಇದು ಚಾಕು, ಮನೆಯಲ್ಲಿ ಕಟ್ಟಾಗಲ್ಲ ಅಂತ ಚಾಕು ಬಿಸಾಕಿರ್ತೀವಿ. ಆ ಚಾಕು ತಗೊಂಡು ನಾವು ಮಣ್ಣು ಲೂಸ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಮತ್ತು ಇನ್ನು ಈ ಥರ ಚೂರಿನೂ ನಾವು ಬಿಸಾಕಿರ್ತೀವಿ ಅಡುಗೆ ಮನೆಯಲ್ಲಿ, ಯಾವುದು ಯೂಸ್ ಇಲ್ಲ ಬೇಡ ಅಂತ, ಅದನ್ನೇ ಉಪಯೋಗಿಸ್ಕೊಂಡ್ರೂ ಆಯಿತು. ಈಗ ನಾವು ಟೂಲ್ಸ್ಗೆ ಅಂತಲೇ ಎಕ್ಸ್ಟ್ರಾ ದುಡ್ಡು ಕೊಡೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಇರೋದ್ರಲ್ಲೇ ನಾವು ಗಾರ್ಡನ್ನ ಬೆಳೆಸ್ಬೋದು. ಈಗ ಟೂಲ್ಸ್ದಾಯಿತು. ನೆಕ್ಸ್ಟು ಗಾರ್ಡನ್ ಕ್ಲೀನ್ ಮಾಡೋದು. ಗಾರ್ಡನ್ನು ನೀವು ಡೈಲಿ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೂ ದಿನ ಬಿಟ್ಟು ದಿನ ಆದ್ರೂ ಕ್ಲೀನ್ ಮಾಡ್ಕೋಬೇಕು. ಮತ್ತು ಗಿಡದಲ್ಲಿ ಒಣಗಿರೋ ಎಲೆ, ಹಣ್ಣಾಗಿರೋ ಎಲೆ ಈ ಥರ ಎಲ್ಲ ತೆಗೆದು ಎಲ್ಲ ನೋಡಿ ಈ ಥರ ನೀಟಾಗಿ ಇಟ್ಕೋಬೇಕು. ಗಾರ್ಡನ್ನು ನೋಡೋರ್ಗು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಥರ ಇರಬೇಕು. ಗಾರ್ಡನ್ ನೀಟಾಗಿದ್ದರೆ ನಾವು ನೀಟಾಗಿದ್ದಂಗೆ. ನೋಡಿ, ತೋರಿಸ್ತಿದ್ದೀನಲ್ಲ, ಈ ಥರ ಬರಬೇಕು. ಈ ಥರ ನೀಟಾಗಿ ಇಟ್ಕೋಬೇಕು. ಒಂದು ಚೂರು ಮಣ್ಣಾಗಲಿ ಮತ್ತು ಒಂದು ಎಲೆ ಆಗಲಿ ಏನೂ ಇರಬಾರ್ದು ಗಾರ್ಡನ್ನಲ್ಲಿ. ನೋಡಿ, ನನ್ನ ಗಾರ್ಡನ್ ಎಷ್ಟು ನೀಟಾಗಿದೆ. ಈ ಥರ ಗಾರ್ಡನ್ನ ಇಟ್ಕೋಬೇಕು ನಾವು. ಇನ್ನು ನೀರು ಹಾಕೋದ್ರ ಬಗ್ಗೆ, ಇನ್ನು ಬೇಸಿಗೆ ಟೈಮು ಇತ್ತು ಅಂದರೆ ನೀವು ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ನೀರು ಹಾಕೋಬೇಕು. ಇಲ್ಲ ಅಂತಂದರೆ ಮಾಮೂಲಿ ಬೇಸಿಗೆ ಇಲ್ಲ ಅನ್ನೋ ಮಾಮೂಲಿ ಟೈಮಲ್ಲಿ ನೀವು ಸಂಜೆ 1 ಟೈಮ್ ನೀರು ಹಾಕಿದ್ರೂ ಸಾಕು. ಬೆಳಗ್ಗೆ ಹಾಕೋ ಅಂಥದ್ದು ಏನು ಬೇಡ, ಸಂಜೆ 1 ಟೈಮ್ ಹಾಕ್ಕೊಂಡ್ರೂ ಸಾಕು. ಅದೇ ತೇವಾಂಶ ಇರುತ್ತೆ. ಜಾಸ್ತಿ ನೀರಾದ್ರೂ ಸಹ ಗಿಡಗಳು ಕೊಳ್ತೋಗೋ ಚಾನ್ಸ್ ಇರುತ್ತೆ. ಹಂಗಾಗಿ ನೀವು ನೀರು ಹಾಕೋವಾಗ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ. ಮತ್ತು ಇನ್ನು ನೆಕ್ಸ್ಟು ನೀವು ನೀರು ಹಾಕೋವಾಗ ಕೆಳಗಡೆ ಹರಿದೋಗ್ಬಾರ್ದು, ಆ ಥರ ನೀರು ಹಾಕ್ಕೋಬೇಕು. ಇದು ರೋಸ್ ಗಿಡ ನೋಡಿ, ಅದು 2 ಲೀಟ್ರ್ ವಾಟರ್ ಬಾಟ್ಲು ನೋಡಿ ಕಟ್ ಮಾಡಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಇದಕ್ಕೆ ರೀಪಾಟ್ ಮಾಡಿರೋದು ಇದು ರೋಸ್ ಗಿಡ. ಬೇರೆದ್ರಲ್ಲಿ ನಮ್ಮ ಫ್ರೆಂಡ್ ಮನೆಯಿಂದ ತಂದು ನಾನು ಕಟಿಂಗ್ ನೆಟ್ಟಿದ್ದೆ. ಆ ಕಟಿಂಗ್ ತೆಗೆದು ನಾನು ಇದಕ್ಕೆ ರೀಪಾಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಇದು ಸೇವಂತಿಗೆ ನೋಡಿ, ಅದರಲ್ಲೂ ಹಾಕಿದ್ದೀನಿ. ಚಿಕ್ಕ ಬಾಟ್ಲಲ್ಲೇ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಮಗೆ ಪಾಟೇ ಬೇಕು ಅಂತ ಏನೂ ಇಲ್ಲ. ಈಗ ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರು ಸ್ಟಾರ್ಟಿಂಗಲ್ಲಿ ಈ ಥರ ಮಾಡ್ಕೊಳ್ಳಿ. ಫಸ್ಟ್ಗೆ ದೊಡ್ಡ ಪಾಟೆಲ್ಲ ತಂದು ಮಾಡೋ ಅಂಥದ್ದು ಏನೂ ಇರೋದಿಲ್ಲ. ಚಿಕ್ಕದ್ರಿಂದ
ಚಿಕ್ಕದ್ರಿಂದನೇ ದೊಡ್ಡದಲ್ವಾ, ಫಸ್ಟು ನಾವು ಚಿಕ್ಕದ್ರಲ್ಲೇ ಬೆಳಿಬೇಕು ನೋಡಿ. ಇನ್ನು ಇದು ಅಷ್ಟೇ, ಇದು 2 ಲೀಟ್ರ್ ನೀರಿನ ಬಾಟ್ಲುಗಳು, ಮತ್ತು ಇದು ಸ್ಪ್ರೇ ಬಾಟ್ಲು, ಗಾರ್ಡನ್ಗೆ ನಾವು ಲಿಕ್ವಿಡ್ ಎಲ್ಲ ಸ್ಪ್ರೇ ಮಾಡ್ತೀವಲ್ಲ ಅದ್ರದ್ದು. ಅದರಲ್ಲಿ ಕನಕಾಂಬರ ಸಸಿ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಹೂವು ಚೆನ್ನಾಗಿ ಬಿಡ್ತಾ ಇದೆ. ನೆಕ್ಸ್ಟು ಚೀಲ, ನೀವು ದೊಡ್ಡ ದೊಡ್ಡ ಗಿಡ ಹಾಕೋಬೇಕಾ, ತರಕಾರಿ ಗಿಡ ಹಾಕೊಬೇಕಾ, ಮನೆಗಳಲ್ಲಿ ಹೆಂಗು ಅಕ್ಕಿ ತಂದಿರೋ ಚೀಲ ಎಲ್ಲ ಅಂತೂ ಇದ್ದೇ ಇರುತ್ತೆ. ಆ ಚೀಲನ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಮ ಕಣ್ಣು ಅಳತೆನಲ್ಲೇ ಎಷ್ಟು ಅಳತೆ ಬೇಕೋ ಅಷ್ಟರಲ್ಲೇ ಕಟ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಅಳತೆ ಟೇಪ್ ಇಟ್ಕೊಂಡು ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ ಅಂದ್ರೂ ಅದೂ ಓಕೆ. ನಿಮ್ಮ ಮನೆಯಲ್ಲಿ ಟೈಲರಿಂಗ್ ಮಿಷಿನ್ ಇತ್ತು ಅಂದರೆ ಅದರಲ್ಲಿ ನೀವು ಹೊಲಿಬೋದು. ಇಲ್ಲಾಂದರೆ ಸೂಜಿ ದಾರ ತಗೊಂಡು ಅದರಲ್ಲೂ ನೀವು ಚೀಲ ಹೊಲ್ದು ಅದರಲ್ಲೂ ಸಹ ನೀವು ತರಕಾರಿ ಎಲ್ಲನೂ ಬೆಳ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಗಿಂಗ್ ಪಾಟ್ ಥರ ಮಾಡಿ ನಾವು ಸ್ಟ್ರಾಬೆರಿ ಗಿಡ ಹಾಕಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪಾಟೇ ಬೇಕು ಅಂತ ಏನಿಲ್ಲ, ಈಗ ಹ್ಯಾಂಗಿಂಗ್ ಪಾಟು ಬೇಕಾಗಿಲ್ಲ ಮತ್ತು ನಾವು ಗಿಡ ನೆಡೋ ಪಾಟು ಬೇಕಾಗಿಲ್ಲ, ಇರೋದ್ರಲ್ಲೇ ಈ ಥರ ಮಾಡ್ಕೋಬೋದು. ಈ ಟಿಪ್ಸು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.